ಬೇಸಿಗೆ ಆರಂಭಕ್ಕೂ ಮುನ್ನವೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಈ ಹಿನ್ನೆಲೆ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ತಂಪಾಗಿರಿಸಲು ಮೃಗಾಲಯ ಪ್ರಾಧಿಕಾರ ಮುಂದಾಗಿದೆ. ಹಾಗಿದ್ರೆ ಮೃಗಾಲಯ ಪ್ರಾಧಿಕಾರ ಯಾವೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಜೆಟ್ ಸ್ಪ್ರೇ ಪೈಪ್ನಿಂದ ಚಿಮ್ಮಿದ ನೀರಿಗೆ ಮೈಯೊಡ್ಡಿದ ಕೋತಿಗಳು, ತೊಟ್ಟಿಯಲ್ಲಿ ನೀರು ಕುಡಿಯುತ್ತಿರುವ ಜಿಂಕೆಗಳು. ಇಷ್ಟೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ. ಹೌದು, ಮಾರ್ಚ್ ತಿಂಗಳು ಬಂದೇ ಇಲ್ಲ, ಆಗಲೇ ಅರಮನೆಗಳ ನಗರಿ ಮೈಸೂರಿನಲ್ಲಿ ಬಿಸಿಲಿನ ಬೇಗೆಗೆ ಜನ ಬೇಸತ್ತಿದ್ದಾರೆ. ಮತ್ತೊಂದೆಡೆ ಜಯಚಾಮರಾಜೇಂದ್ರ ಮೃಗಾಲಯ ಪ್ರಾಣಿ ಪಕ್ಷಿಗಳಿಗೂ ಬಿಸಿಲಿನ ಬೇಗೆ ತಟ್ಟಲಿದೆ. ಹೀಗಾಗಿ ಬೇಸಿಗೆಯನ್ನು ಎದುರಿಸಲು ಮೈಸೂರು ಮೃಗಾಲಯ ಪ್ರಾಧಿಕಾರ ಮುಂದಾಗಿದೆ. ಬೇಸಿಗೆ ಆರಂಭವಾಗ್ತಿರುವ ಹಿನ್ನೆಲೆ ಮೃಗಾಲಯದ ಎಲ್ಲ ಪ್ರಾಣಿಗಳ ಮನೆಯಲ್ಲಿ ಜೆಟ್ ಸ್ಪ್ರೇ ಅಳವಡಿಸಲಾಗಿದೆ. ಅಲ್ಲದೆ ಹಲವು ಕಡೆ ಫ್ಯಾನ್ ಮತ್ತು ಕೂಲರ್ಗಳನ್ನು ಸಹ ಅಳವಡಿಸಲಾಗಿದೆ. ಕೋತಿ ಪ್ರಭೇದದ ಪ್ರಾಣಿಗಳಿಗೆ ದಿನಕ್ಕೆ 2 ಬಾರಿ ಎಳೆನೀರು, ತಂಪಾದ ಹಣ್ಣನ್ನು ಕೊಡಲಾಗುತ್ತಿದೆ. ಇದರ ಜೊತೆಗೆ ಫ್ರಿಡ್ಜ್ನಲ್ಲಿ ಈ ಆಹಾರಗಳನ್ನು ಇರಿಸಿ ಐಸ್ ಕ್ಯೂಬ್ನ ರೀತಿಯಲ್ಲಿ ನೀಡಲಾಗ್ತಿದೆ. ಕರಡಿ, ಚೀತಾ, ಕಾಡುಬೆಕ್ಕು ಸೇರಿದಂತೆ ಇನ್ನಿತರ ಪ್ರಾಣಿಗಳಿಗೆ ಕುಡಿಯಲು ನೀರಿನ ತೊಟ್ಟಿ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಜಿಂಕೆ ಮತ್ತು ಇತರೆ ಪ್ರಾಣಿಗಳಿಗೆ ಕೆಸರಿನ ತೊಟ್ಟಿಯನ್ನು ನಿರ್ಮಾಣ ಮಾಡಲಾಗಿದೆ. ಬೇಸಿಗೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ನಾವು ನಮ್ಮ ಎಲ್ಲ ಪ್ರಾಣಿ ಮನೆಗಳಲ್ಲಿ ಜೆಟ್ ಸ್ಪ್ರೇಗಳನ್ನ ಅಳವಡಿಸಿದ್ದೀವಿ. ಅದಾದಮೇಲೆ ಫ್ಯಾನ್ ಮತ್ತು ಕೂಲರ್ಸ್ ಕೂಡ ಕೆಲವೊಂದು ಮನೆಗಳಲ್ಲಿ ಅಳವಡಿಸಿದ್ದೀವಿ. ಯಾವ ಪ್ರಾಣಿಗಳಿಗೂ ಬೇಸಿಗೆಗೆ ಹೆಚ್ಚಾಗಿ ಅದಕ್ಕೆ ತೊಂದರೆ ಆಗೋ ಪ್ರಾಣಿಗಳಿಗೆಲ್ಲ ಕೂಲರ್ಸು, ಫ್ಯಾನ್ಸು ಕೂಡ ಅಳವಡಿಕೆ ಮಾಡಿದ್ದೀವಿ. ಅದಾದಮೇಲೆ ಎಸ್ಪೆಷಲಿ ಪ್ರೈಮೇಟ್ಸಿಗೆಲ್ಲ ಎಳ್ನೀರು ಕೊಡೋದು ದಿನಕ್ಕೆ 2 ಬಾರಿ, ಮತ್ತು ಫುಡ್ಡಲ್ಲಿ ಚೇಂಜಸ್ ಅಂದರೆ ತಂಪಾದ ಒಂದು ಹಣ್ಣುಗಳನ್ನ ಕೊಡೋದಾಗಿರ್ಬೋದು, ಮತ್ತು ಅವು ತಿನ್ನೋ ಆಹಾರನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಐಸ್ ಕ್ಯೂಬ್ಸ್ ಥರ ಮಾಡಿ ಕೊಡೋದಾಗಿರ್ಬೋದು. ಈ ಥರ ಚೇಂಜಸ್ ಮಾಡ್ಕೊಂಡಿದ್ದೀವಿ. ಮತ್ತು ಈ ಕಾರ್ನಿವೋರ್ಸು, ಲಾರ್ಜ್ ಮ್ಯಾಮಲ್ಸಿಗೆಲ್ಲ ನಾವು ನೀರಿನ ತೊಟ್ಟಿ ಪ್ರೊವೈಡ್ ಮಾಡೋದು, ಮತ್ತು ಜಿಂಕೆ ಪ್ರಭೇದದ ಪ್ರಾಣಿಗಳಿಗೆಲ್ಲ ನಾವು ಕೆಸರಿಂದು ತೊಟ್ಟಿಗಳು ಮಾಡಿಕೊಡೋದು, ಈ ರೀತಿಯಾದ ಒಂದು ಕ್ರಮಗಳನ್ನ ವಹಿಸ್ತಾ ಇದ್ದೀವಿ. ಮೈಸೂರು ಮೃಗಾಲಯ ಪ್ರಾಧಿಕಾರದಲ್ಲಿ ಒಟ್ಟು 140ಕ್ಕೂ ಹೆಚ್ಚು ವಿವಿಧ ಪ್ರಭೇದದ ಪ್ರಾಣಿಗಳು ಇದ್ದು 1500ಕ್ಕೂ ಹೆಚ್ಚು ಇತರೆ ಪ್ರಾಣಿಗಳು ಇವೆ. ಈ ಎಲ್ಲ ಪ್ರಾಣಿಗಳು ಹಾಗೂ ಮೃಗಾಲಯದ ಒಂದು ದಿನದ ಬಳಕೆಗೆ ಒಟ್ಟು 7 ಲಕ್ಷ ಲೀಟರ್ ನೀರು ಬೇಕಾಗುತ್ತದೆ. ಇದಕ್ಕಾಗಿ ಎಲ್ಲ ರೀತಿಯಿಂದಲೂ ಮೈಸೂರು ಮೃಗಾಲಯ ಪ್ರಾಧಿಕಾರ ಸಿದ್ಧವಾಗಿದೆ. ನಮ್ಮ ಮೈಸೂರು ಝೂನಲ್ಲಿ 140ಕ್ಕಿಂತ ಹೆಚ್ಚಿನ ಪ್ರಭೇದ ಪ್ರಾಣಿಗಳಿದೆ ಮತ್ತು 1500ಕ್ಕಿಂತ ಹೆಚ್ಚು ಪ್ರಾಣಿಗಳು ಇದ್ದಾವೆ. ಸೊ ಇದಕ್ಕೆ ಟೋಟಲ್ ಆಗಿ ಎಲ್ಲ ನಮ್ಮ ದಿನನಿತ್ಯ ಝೂನಲ್ಲಿ ನಿರ್ವಹಿಸುವ ಕಾರ್ಯಗಳಿಗೆ ಮತ್ತು ಪ್ರಾಣಿಗಳಿಗೆಲ್ಲ ಸೇರಿಸಿ ಒಂದು ಸುಮಾರು 7 ಲಕ್ಷ ಲೀಟರ್ ಅಷ್ಟು ನೀರು ಬೇಕಾಗುತ್ತೆ. ಇಷ್ಟೇ ಅಲ್ಲದೆ ಪ್ರಾಣಿಗಳ ದೇಹದ ಉಷ್ಣಾಂಶವನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಆಹಾರವನ್ನು ನೀಡಲಾಗುತ್ತದೆ. ಮೃಗಾಲಯದಲ್ಲಿನ ಪ್ರಾಣಿಗಳಿಗೆ ನೀಡುವ ಹುಲ್ಲು ಹಾಗೂ ಹಲವು ಹಣ್ಣುಗಳನ್ನು ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರದಲ್ಲಿಯೇ ಬೆಳೆಯಲಾಗುತ್ತದೆ. ಇದರ ಜೊತೆಗೆ ಆಪ್ಕಾಮ್ಸ್ ಮತ್ತು ಡೀಲರ್ಗಳಿಂದಲೂ ಆಹಾರ ಪದಾರ್ಥಗಳನ್ನು ತರಿಸಲಾಗುತ್ತಿದೆ. ಮೃಗಾಲಯದಲ್ಲಿರುವ ಅನೇಕ ಪ್ರಾಣಿಗಳಿಗೆ ಹೀಟ್ ಅಡ್ಜಸ್ಟ್ ಆದರೆ ಹಲವು ಪ್ರಾಣಿಗಳಿಗೆ ತಂಪು ಅಡ್ಜಸ್ಟ್ ಆಗುತ್ತೆ. ಹೀಟ್ ಹೆಚ್ಚಾದಂತಹ ಸಂದರ್ಭದಲ್ಲಿ ಜಿಂಕೆಗಳಿಗೆ ಇಂತಹ ಸಮಯದಲ್ಲಿ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಇಂತಹ ಸೋಂಕುಗಳ ತಡೆಯಲಿಕ್ಕೆ ಮೃಗಾಲಯದ ವೈದ್ಯಾಧಿಕಾರಿಗಳು ಮುಂಜಾಗ್ರತಾ ಕ್ರಮವನ್ನು ವಹಿಸುತ್ತಾರೆ. ನಾರ್ಮಲಿ ಸೇಮ್ ಫುಡ್ ಚಾರ್ಟ್ ಇರುತ್ತೆ. ಇವಾಗ ಬೇಸಿಗೆಯಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡುವಂಥ ಆಹಾರಗಳು ಸ್ವಲ್ಪ ಕಮ್ಮಿ ಮಾಡಿ ಲಿಕ್ವಿಡ್ಸು ಮತ್ತು ತಂಪಾದ ಹಣ್ಣುಗಳು ಜಾಸ್ತಿ ಕೊಡ್ತೀವಿ. ಕಾರ್ನಿವರ್ಸಿಗೆ ಮಾಮೂಲಿ ಮೀಟ್ ಏನು ಕೊಡ್ತೀವಿ ಅದನ್ನೇ ಕೊಡ್ತಾ ಇರ್ತೀವಿ. ಬಟ್ ಅದು ಬಾಡಿ ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡಲಿಕ್ಕೆ ನಾವು ನೀರಿನ ತೊಟ್ಟಿ ಅದೆಲ್ಲ ಪ್ರೊವೈಡ್ ಮಾಡ್ತೀವಿ. ಮತ್ತು ಮನೆಗಳಲ್ಲಿ ಟೆಂಪ್ರೇಚರ್ ಚೆಕ್ ಮಾಡಲಿಕ್ಕೆ ಥರ್ಮೋಮೀಟರ್ಸ್ ಕೂಡ ಅಳವಡಿಕೆ ಮಾಡ್ತಾ ಇರ್ತೀವಿ. ಸೊ ಯಾವಾಗ ಅದ್ರ ಟೆಂಪ್ರೇಚರ್ ಹೆಚ್ಚಿಗೆ ಆದಾಗ ಅದು ಕೂಲ್ ಡೌನ್ ಮಾಡೋಕ್ಕೆ ನಾವು ಕ್ರಮಗಳನ್ನ ವಹಿಸ್ತೀವಿ. ನಮ್ಮ ಕೂರ್ಗಳ್ಳಿಯಲ್ಲಿ ನಮಗೆ ಸುಮಾರು ಲ್ಯಾಂಡ್ ಇದೆ, ರೆಸ್ಕ್ಯೂ ಸೆಂಟರಲ್ಲಿ ಲ್ಯಾಂಡ್ ಇರೋದ್ರಿಂದ ಅಲ್ಲಿ ನಾವು ಒಂದು 8 ಎಕರೆ ಜಾಗದಲ್ಲಿ ನೇಪಿಯರ್ ಬೆಳೀತಾ ಇದ್ದೀವಿ. ಮತ್ತು ಪ್ರಾಣಿಗಳು ತಿನ್ನುವಂಥ ಹಣ್ಣುಗಳು ಸಹ ಅಲ್ಲಿ ಬೆಳೀತಾ ಇದ್ದೀವಿ. ಸೊ ಅಲ್ಲಿ ನಾವು ಏನು ಹಣ್ಣು ಮತ್ತು ಹುಲ್ಲು ಸಿಗುತ್ತೆ ಅದನ್ನು ಝೂ ಪ್ರಾಣಿಗಳಿಗೆ ಕೊಡ್ತೀವಿ. ಅದರ್ವೈಸ್ ಆಲ್ಸೋ ನಾವು ಹೊರ್ಗಡೆಯಿಂದ ಆಪ್ಕಾಮ್ಸ್ ಆಗಿರ್ಬೋದು ಮತ್ತು ಟೆಂಡರ್ ಮುಖಾಂತರ ಡೀಲರ್ಸ್ ಯಾರಿದ್ದಾರೆ ಅವ್ರ ಹತ್ರ ನಾವು ದಿನನಿತ್ಯ ನಾವು ಹಣ್ಣು ಎಲ್ಲ ತಗೊಳ್ತೀವಿ. ಇವಾಗ ಹೆಚ್ಚಾಗಿ ನೀವು ನೋಡ್ತಾ ಇರ್ಬೋದು, ಕೆಲವು ಪ್ರಾಣಿಗಳಿಗೆ ಹೀಟ್ ಅಡ್ಜಸ್ಟ್ ಆಗುತ್ತೆ, ಕೆಲವು ಪ್ರಾಣಿಗೆ ತಂಪು ಅಡ್ಜಸ್ಟ್ ಆಗುತ್ತೆ.
ಈಗಿನ ಸಿಚುವೇಶನ್ ಅಂದರೆ ಹೀಟ್ ಸ್ಟಾರ್ಟ್ ಆದಾಗ ಜಿಂಕೆಗಳ ಪ್ರಭೇದಗಳಾಗಿರ್ಬೋದು ಮತ್ತು ಬೇರೆ ಪ್ರಾಣಿಗಳು ಇದಕ್ಕೆ ಜಾಸ್ತಿ ತೊಂದರೆಗಳು ಅಥವಾ ಯಾವ್ದಾದ್ರು ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಚಿಗಟೆಗಳೆಲ್ಲ ಬರದಿರೋ ಥರ ಫ್ಲೀಸ್ ಎಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಾವು ಕ್ರಮ ವಹಿಸಿರ್ತೀವಿ. ಮತ್ತು ಕೆಸರಿನ ಗುಂಡಿಗಳು ಮಾಡ್ತಾ ಇರ್ತೀವಿ. ಸೊ ಅದರಿಂದ ಅದು ಹೋಗಿ ಕೆಸರನ್ನ ಹೆಚ್ಕೊಂಡು, ಆನೆಗಳು ನೋಡಿರ್ಬೋದು, ಕೆಸರನ್ನ ಹೆಚ್ಕೊಂಡು ತನ್ನ ಬಾಡಿ ಟೆಂಪ್ರೇಚರ್ನ ಮಾನಿಟರ್ ಮಾಡ್ತಾ ಇರುತ್ತೆ. ಇಲ್ಲ, ಎಕ್ಸ್ಟ್ರಾ ಸಿಬ್ಬಂದಿಗಳಲ್ಲ. ಸಮ್ಮರಲ್ಲಿ ಒಂಥರ ನಮ್ಮದು ಎಕ್ಸ್ಟ್ರಾ ಕೇರ್ ಆಗಿರುತ್ತೆ, ಮತ್ತು ವಿಂಟರ್ಸಲ್ಲೂ ಬೇರೆ ಥರ ರೀತಿ ಕೇರ್ ಆಗಿರುತ್ತೆ. ಝೂ ಅಲ್ಲಿ ಎವ್ರಿ ಸೀಸನ್ಗೆ ತಕ್ಕಂತೆ ನಾವು ಚೇಂಜಸ್ ಮಾಡಬೇಕಾಗಿರುತ್ತೆ. ಸೊ ಎನಿ ಟೈಮ್ ನಮ್ಮ ಹತ್ರ ಸೇಮ್ ಎಂಪ್ಲಾಯೀಸೇ ಇರ್ತಾರೆ. ಇಲ್ಲ, ಝೂ ಅಲ್ಲಿ ಯಾವುದೇ ಟೈಮ್ ಚೇಂಜಸ್ ಇರಲ್ಲ. ಥ್ರೂ ಔಟ್ ದ ಇಯರು ಮಾರ್ನಿಂಗ್ 8:30 to 5:30 ಏನಿದೆ ಟೈಮಿಂಗ್ಸು ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ. ಮಂಗಳವಾರ ದಿನ ಮಾತ್ರ ರಜೆ ಇರುತ್ತೆ. ಅದು ಹೊರತಾಗಿ ಯಾವುದಾದ್ರು ಒಂದು ಸ್ಪೆಷಲ್ ಆಗಿ ಲಾಂಗ್ ವೀಕೆಂಡ್ಸ್ ಅದಿದ್ದಾಗ ನಾವು ಮಂಗಳವಾರ ಸಹ ಓಪನ್ ಮಾಡ್ತೀವಿ. ಇದರ ಜೊತೆಗೆ ಮೃಗಾಲಯಕ್ಕೆ ಬರುವ ಪ್ರವಾಸಿಗರಿಗೆ ಯಾವುದೇ ಸಮಯ ಬದಲಾವಣೆ ಮಾಡೋದಿಲ್ಲ, ಈಗಿರುವ ಸಮಯವೇ ಇರುತ್ತದೆ ಎಂದು ಮೃಗಾಲಯ ಪ್ರಾಧಿಕಾರದ ಅಧಿಕಾರಿ ಅನುಷಾ ತಿಳಿಸಿದ್ದಾರೆ. ಜೊತೆಗೆ ಮೃಗಾಲಯಕ್ಕೆ ಬರುವ ಪ್ರವಾಸಿಗರಿಗೂ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಮೃಗಾಲಯಕ್ಕೆ ಯಾವುದೇ ರೀತಿಯ ನೀರಿನ ಸಮಸ್ಯೆ ಇದುವರೆಗೂ ಆಗಿಲ್ಲ, ನಮಗೆ ಬೇಕಾದಷ್ಟು ನೀರು ನಮ್ಮ ಬಳಿ ಇದೆ ಅಂತಿದ್ದಾರೆ ಅಧಿಕಾರಿಗಳು. ಅಂದರೆ ನೀವು ನೋಡ್ತಾ ಇರ್ಬೋದು, ಹೊರಗಡೆ ಟೆಂಪ್ರೇಚರ್ಗಿಂತ ನಮ್ಮ ಝೂ ಅಲ್ಲಿ ಟೆಂಪ್ರೇಚರ್ 2 ಡಿಗ್ರಿ ಅಷ್ಟಾದ್ರೂ ಕಮ್ಮಿ ಇರುತ್ತೆ. ಬಿಕಾಸ್ ನಮ್ಮ ಝೂ ಅಲ್ಲಿ 60% ಆಫ್ ದ ಏರಿಯಾ ಕೆನೋಪಿಯಲ್ಲಿ ಕವರ್ ಆಗಿರುತ್ತೆ. ಮತ್ತು ನಾವು ನೀರಿಂದು ಜೆಟ್ ಸ್ಪ್ರೇಗಳಾಗಿರ್ಬೋದು ಇದೆಲ್ಲ ಕ್ರಮಗಳು ವಹಿಸಿರೋದ್ರಿಂದ ಆಟೋಮೆಟಿಕಲಿ ಹೊರಗಡೆ ಟೆಂಪ್ರೇಚರ್ಗಿಂತ ಒಳಗಡೆ ಕೂಲರ್ ಆಗಿರುತ್ತೆ. ಬಟ್ ಏನಂದರೆ ಬಿಸಿಲು ಜಾಸ್ತಿ ಇದೆ, ಅಷ್ಟೆಲ್ಲ ನಡಿಬೇಕು ಅಂತ ಹೇಳ್ಬಿಟ್ಟು ಕೆಲವು ಪ್ರವಾಸಿಗಳು ಹಿಂದೇಟಾಗ್ತಾರೆ. ಬಟ್ ಏನು ತೊಂದರೆ ಇಲ್ಲ. ಮಧ್ಯದಲ್ಲಿ ಬೆಂಚಸ್ ಇದೆ, ಪರ್ಗೋಲಾಸ್ ಇದೆ, ಮತ್ತು ನೀರಿನ ವ್ಯವಸ್ಥೆ ಇದೆ. ಎಲ್ಲ ರೀತಿಯ ವ್ಯವಸ್ಥೆಗಳಿರೋದ್ರಿಂದ ಪ್ರವಾಸಿಗರು ಆರಾಮಾಗಿ ಬಂದು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೇನೆ. ತುಂಬ ಕಡೆ ನಮ್ಮಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗಳಿರೋದ್ರಿಂದ ಏನು ತೊಂದರೆ ಆಗಲ್ಲ. ಹೌದು, ಸಫಿಷಿಯೆಂಟ್ ಆಗಿದೆ. ಇದುವರೆಗೂ ನೀರಿನ ಬಗ್ಗೆ ಎಲ್ಲೂ ನಮ್ಮ ಕಂಪ್ಲೇಂಟ್ ಬಂದಿಲ್ಲ. ಸಫಿಷಿಯೆಂಟಾಗಿ ನೀರಿನ ವ್ಯವಸ್ಥೆ ಎಲ್ಲ ಇದೆ. ಒಟ್ಟಾರೆ ಮನುಷ್ಯನಿಗೆ ಬಿಸಿಲಿನ ಬೇಗೆ ಹೆಚ್ಚಾದರೆ ಅದನ್ನು ಕಡಿಮೆ ಮಾಡಿಕೊಳ್ಳಲು ಮನುಷ್ಯ ಮುಂದಾಗುತ್ತಾನೆ. ಆದರೆ ಮೂಕ ಪ್ರಾಣಿಗಳು ಯಾರ ಬಳಿ ಹೇಳಿಕೊಳ್ತವೆ ಅಲ್ವಾ? ಹೀಗಾಗಿಯೇ ಮೃಗಾಲಯದಲ್ಲಿನ ಪ್ರಾಣಿ ಪಕ್ಷಿಗಳ ಆರೋಗ್ಯದ ಮೇಲೂ ನಿಗಾವಹಿಸಿ ಬೇಸಿಗೆ ಎದುರಿಸಲು ಮೈಸೂರು ಮೃಗಾಲಯ ಪ್ರಾಧಿಕಾರ ಸನ್ನದ್ಧವಾಗಿದೆ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶಂ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.